ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿ ತಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಾಟಿ ಮಶ್ರೂಮ್ದು ಸಾಂಬಾರು, ನಾಟಿ ಅಣಬೆ ಸಾಂಬಾರು ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಯಾವ ರೀತಿ ಮಾಡೋದು ಅಂತ ಸಹ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ. ಏನಂದರೆ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಪ್ರತಿಯೊಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಬಂದು ಫಸ್ಟು ಮಶ್ರೂಮ್ ಕ್ಲೀನಿಂಗ್ಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ಧನಿಯಾ ಹಾಕಬೇಕಿತ್ತು. ಧನಿಯಾ ಇಲ್ದಿರೋದ್ರಿಂದ ಧನಿಯಾ ಪೌಡರು ಮತ್ತು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೊಂಡು ಮತ್ತು ಕೊಬ್ಬರಿ, ಒಣಗಿರೋ ಕೊಬ್ಬರಿ ಹಾಕ್ಕೊಂಡೆ. ಮನೇಲಿ ಟೊಮೊಟೊ ಇಲ್ದಿರೋದ್ರಿಂದ ನಾನು ಇವತ್ತು ಹುಣಸೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಯಾರ್ಯಾರ ಹತ್ರ ಎಲ್ಲ ಟೊಮೊಟೊ ಇರುತ್ತೋ ಟೊಮೊಟೊ ಯೂಸ್ ಮಾಡಿ. ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದೆಲ್ಲ ಬಂದು ಮಿಕ್ಸಿಗೆ ಹಾಕೋಸ್ಕರ ಜೀರಿಗೆ. ಇಲ್ಲಿ ಮೆಣಸು ಹಾಕ್ಕೊಬೋದು, ಹೀಟ್ ಜಾಸ್ತಿ ಆಗುತ್ತೆ ಅಂತ ಮೆಣಸು ಹಾಕ್ಕೊತಾ ಇಲ್ಲ ನಾನು. ಒಣಗಿರೋ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡೆ. ಇಲ್ಲಿ ಟೊಮೊಟೊ ಹಾಕ್ಕೊಬೇಕಿತ್ತು, ಟೊಮೊಟೊ ಇರಲಿಲ್ಲ. ಯಾರು ಕೆಳಗಡೆ ತರ್ತಾರೆ ಅಂತ ನಾನು ಟೊಮೊಟೊ ಹಾಕಿಲ್ಲ. ಇಲ್ಲಿ ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ, ಸೇಮ್ ಮಿರ್ಚಿ ಪೌಡರ್ ಅಷ್ಟೇ ಅದು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನು ನಾನು ಆವಾಗಲೇ ನೆನೆಸಿಟ್ಟಿದ್ನಲ್ಲ ಅದನ್ನು ಹಿಂಡ್ಕೊತಾ ಇದ್ದೀನಿ. ಮಶ್ರೂಮ್ನ ಚೆನ್ನಾಗಿ ಹಿಂಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ಸೇಮು ಚಿಕನ್ ಸಾಂಬಾರು ಟೇಸ್ಟ್ ಬರುತ್ತೆ ನಿಮಗೆ, ಸ್ಮೆಲ್ಲು ಸಹ ಹಂಗೆ ಇರುತ್ತೆ. ಮಸಾಲೆ ಐಟಮ್ ಆಗಿರೋದ್ರಿಂದ ಖಾರ ಅಂದರೆ ನಿಮಗೆ ಹೀಟ್ ಚೆನ್ನಾಗಿ ಆಗಿಬಿಡುತ್ತೆ. ಅದಕ್ಕೆ ಮಜ್ಜಿಗೆ ಮಾಡ್ಕೊಬೇಕು. ಈ ಥರದ್ದು ಮಾಡ್ಕೊಂಡಾಗ ನಾನಿಲ್ಲಿ ಎಣ್ಣೆ ಹಾಕಿ, ಮಶ್ರೂಮ್ ಹಾಕಿ, ಅರಿಶಿನ ಮತ್ತು ಖಾರ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೆ. ಸ್ವಲ್ಪ ಇದು ನೀರೆಲ್ಲ ಬಂದು ಇಂಕೊಳುತ್ತೆ. ಇಂಕೊಂಡ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ತುಂಬ ವೀಡಿಯೋ ಲೆಂತ್ ಬೇಡ ಅಂತ ಬೇಗ ಮುಗಿಸೋಕ್ಕೋಸ್ಕರ ಎಡಿಟ್ ಮಾಡಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗ್ಮೇಲೆ ಇದಕ್ಕೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಏನೇನಂದರೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಧನಿಯಾ, ಎಳ್ಳು ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರೋಸ್ಟ್ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸಿ ಮಾಡಿರೋದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ಬಿಟ್ಟು, ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಉಪ್ಪು ಹಾಕಿ ಇವಾಗ ಇಲ್ಲಿ ಸ್ವಲ್ಪ ಖಾರನೂ ಆ್ಯಡ್ ಮಾಡಿಕೊಂಡೆ. ಒಂದು 3 ವಿಜಿಲ್ ಹಾಕ್ಸಿದೆ. ಮಶ್ರೂಮ್ ರೆಡಿ ಆಯಿತು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಅಷ್ಟೊಂದು ಮಶ್ರೂಮ್ ಹಾಕಿದ್ರು ಇಷ್ಟು ಗ್ರೇವಿ ಆಗಿದೆ. ಇದೆಲ್ಲ ಬಂದು ಒಂದು 3 ವಿಜಿಲ್ ಹಾಕ್ಸಿದ್ಮೇಲೆ ಮಿಕ್ಕಿರೋ ಗ್ರೇವಿ, ನೀರು ಚೆನ್ನಾಗಿ ಹಾಕಿದ್ದೆ, ಮಿಕ್ಕಿರೋದು ಈ ಥರ ಮಿಕ್ಕಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಥರ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಇದು ಹುಣಸೆಹಣ್ಣು ಇಲ್ಲ ಅಂದರೆ ಹುಣಸೆಹಣ್ಣು ಬೇಡ, ಆ್ಯಕ್ಚುಲಿ ಟೊಮೊಟೊ ಇದ್ದರೆ ಟೊಮೊಟೊನೇ ಯೂಸ್ ಮಾಡಿ. ಟೊಮೊಟೊ ಇಲ್ದಿರೋದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಫಸ್ಟು ಜಿಮೇಲ್ ಅಕೌಂಟ್ ಇತ್ತಲ್ಲ ಅದನ್ನು ರಿಮೂವ್ ಮಾಡಿ ಇವಾಗ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ನೋಡಿ. www.gmail.comಗೆ ಹೋದರೆ ಕ್ರಿಯೇಟ್ ಅಕೌಂಟ್ ಇರುತ್ತೆ. ಅಲ್ಲಿ ಕ್ರಿಯೇಟ್ ಅಕೌಂಟ್ಗೆ ಹೋದರೆ ಪರ್ಸ್ನಲ್ಲ ಬಿಸ್ನೆಸ್ ಅಂತ ಕೇಳುತ್ತೆ. ಪರ್ಸ್ನಲ್ ಅಂತ ಕೊಡಿ. ಇಲ್ಲಿ ಬಂದು ಪರ್ಸ್ನಲ್ ಅಂತ ಕೊಟ್ಟಮೇಲೆ ಫಸ್ಟ್ ನೇಮ್ನ ನಾನು ಮಶ್ರೂಮ್ ಕಾವ್ಯ 25 ಅಂತ ಹಾಕ್ತಾಯಿದ್ದೀನಿ. ನಿಮಗೆ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಏನಿದ್ರೆ ಅದನ್ನು ಹಾಕ್ಕೊಂಡಾಗ ನಿಮಗೆ ಯೂಟ್ಯೂಬ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನೀವು ಕಿಚನ್ ಅಡುಗೆ ಮಾಡ್ತಾಯಿದ್ರೆ ಅಡುಗೆ ರಿಲೇಟೆಡು ಮತ್ತು ಬ್ಯೂಟಿ ರಿಲೇಟೆಡ್ ಆಗಿದ್ದರೆ ಅದಕ್ಕೆ ರಿಲೇಟೆಡ್ ಟೈಟಲ್ ಕೊಟ್ಕೊಬೇಕು. ಆವಾಗ ನಿಮಗೆ ಒಳ್ಳೆ ಸಬ್ಸ್ಕ್ರೈಬರ್ ಸಿಗ್ತಾರೆ. ಇಲ್ಲಿ ನಂದು ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ನ ಅಪ್ಲೋಡ್ ಮಾಡಿದೆ. ಇಲ್ಲಿ ಬಂದು ನಂದು ಬೇರೆ ಒಂದು ಅಕೌಂಟ್ ಇರೋದಕ್ಕೆ ಯಾವುದು ತೊಗೋಬೋದು ಅಂತ ಕೇಳ್ತಾ ಇದೆ. ಮಶ್ರೂಮ್ ಕಾವ್ಯ 25 ಅಂತ ಸೆಲೆಕ್ಟ್ ಮಾಡಿದೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾ ಇದೆ. ಸೊ ನಾನಿಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಒಂದು ಕ್ಯಾಪಿಟಲ್ ಲೆಟರು, ಆಮೇಲೆ ಸ್ಮಾಲ್ ಲೆಟರು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ @ ಅಂಥದ್ದೇನಾದರೂ ಒಂದು ಹಾಕಬೇಕು. ಮತ್ತು ನಂಬರ್ಸ್ನೂ ಆ್ಯಡ್ ಮಾಡಬೇಕು. ಮೊಬೈಲ್ ನಂಬರ್ ಹಾಕಬೇಕು. ನಮಗಿಲ್ಲಿ OTP ಬರೋದಕ್ಕೋಸ್ಕರ ನಾನು ನಂದು ಮೊಬೈಲ್ ನಂಬರ್ ಕೊಟ್ಕೊತಾ ಇದ್ದೀನಿ. ಇಲ್ಲಿ ನನಗೆ ಈ ಥರ ಮೊಬೈಲ್ ನಂಬರ್ ಕೊಟ್ಟಮೇಲೆ ಒಂದು OTP ನಮ್ಮ ಫೋನ್ ನಂಬರ್ಗೆ ಬರುತ್ತೆ. ನಾನಿಲ್ಲಿ ಮೇಲ್ಗಡೆ ಚೆಕ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಒಂದು OTP ಬಂದಿತ್ತು, ಕಾಪಿ ಮಾಡಿಕೊಂಡೆ. ಇಲ್ಲಿ ಪೇಸ್ಟ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ಬಂದು ರಿಕವರಿ ಜಿಮೇಲ್ ಐ ಡಿ ಅಂತ ಕೇಳುತ್ತೆ. ಅಂದರೆ ನೆಕ್ಸ್ಟು ಇದಕ್ಕೇನಾದರೂ ಪ್ರಾಬ್ಲಮ್ ಬಂದರೆ ನಮ್ಮ ಹತ್ರ ಇರೋ ಎಕ್ಸಿಸ್ಟಿಂಗ್ ಜಿಮೇಲ್ ಐ ಡಿ ಅದನ್ನು ಕೊಟ್ಟ ಮೇಲೆ ಈ ಥರ ತೋರಿಸುತ್ತೆ. ಎಲ್ಲನೂ ಅಗ್ರಿ ಅಂತ ಕೊಟ್ಕೊಂಡು ಹೋಗೋದಷ್ಟೇ. ಅಕೌಂಟ್ ಕ್ರಿಯೇಟ್ ಆಯಿತು. ಮಶ್ರೂಮ್ ಕಾವ್ಯ 25 ಅಂತ, ಹಾಯ್ ಮಶ್ರೂಮ್ ಕಾವ್ಯ ಅಂತ ಬಂತು. ಇವಾಗ ಯೂಟ್ಯೂಬಲ್ಲಿ ಯಾವ ರೀತಿ ಮಾಡೋದು ನೋಡೋಣ. ಇಲ್ಲಿ ಬಂದು ಯೂಟ್ಯೂಬ್ಗೆ ನಾನು ರಿಫ್ರೆಶ್ ಮಾಡಿ ನೋಡ್ತಾ ಇದ್ದೀನಿ. ಸೈನ್ ಇನ್ ಕೇಳ್ತು. ಆ್ಯಡ್ ಅಕೌಂಟ್ಗೆ ಹೋದ್ಮೇಲೆ ಚೆಕ್ ಮಾಡ್ತಾ ಇದೆ. ಇಲ್ಲಿ ಮೇಲ್ ಐ ಡಿ ಹಾಕಬೇಕು. ಇವಾಗ ನಾನು ಕ್ರಿಯೇಟ್ ಮಾಡಿರೋದೆ ಮಶ್ರೂಮ್ ಕಾವ್ಯ 25@gmail.com ಅಂತ ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಪಾಸ್ವರ್ಡ್ ಕೊಟ್ಕೊಬೇಕು. ನಾನು ಆವಾಗಲೇ ಜಿಮೇಲ್ ಅಕೌಂಟ್ಗೆ ಏನು ಪಾಸ್ವರ್ಡ್ ಕೊಟ್ಟಿದ್ನೋ ಆ ಪಾಸ್ವರ್ಡ್ನ ಹಾಕ್ಬಿಟ್ಟು ಇದು ಮಾಡಬೇಕು. ರಾಂಗ್ ಪಾಸ್ವರ್ಡ್ ಕೊಟ್ಟೆ, ಮರ್ತೋಗಿ. ಮತ್ತು ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಪಾಸ್ವರ್ಡ್ ಆಗ್ತಿಲ್ಲ, ಯಾಕೆಂದರೆ ಸ್ಕ್ಯಾಮರ್ಸ್ ಜಾಸ್ತಿ ಇರೋದ್ರಿಂದ ಐ ಅಗ್ರಿ ಅಂತ ಕೊಡಬೇಕು.
ಜಸ್ಟ್ ಅದು ಕೇಳಿದ್ದಕ್ಕೆಲ್ಲ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಇಲ್ಲಿ ನಾನು ಯೂಟ್ಯೂಬ್ಗೆ ಹೋಗಿ ಕ್ರಿಯೇಟ್ ಮಾಡಿದ್ದು ನೋಡಿದ್ರಲ್ಲ, ಟರ್ನ್ ಆನ್ ಮಾಡೋಕ್ಕೆ ಹೇಳ್ತು. ಇದೇನೋ ಕೇಳ್ತು ಅಪ್ಡೇಟು, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ, ಆ್ಯಕ್ಸೆಪ್ಟ್ ಮಾಡಿದೆ. ಇಲ್ಲಿ ಇವಾಗ ಡೈರೆಕ್ಟ್ ಇಲ್ಲಿ ಕೇಳ್ತಾ ಇದೆ ಯಾವ ಅಕೌಂಟ್ ಇದೆ ಅಕೌಂಟಾ ಅಂತ. ನಾವು ಆ್ಯಕ್ಸೆಪ್ಟ್ ಮಾಡಿದ್ವಿ. ಇವಾಗ ಮಶ್ರೂಮ್ ಕಾವ್ಯ ಅನ್ನೋದು ಅಕೌಂಟು, ಯೂಟ್ಯೂಬ್ ಅಕೌಂಟು ಕ್ರಿಯೇಟ್ ಆಯಿತು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಏನು ಮಾಡ್ಬೋದು, ವೀಡಿಯೋ ಹೆಂಗೆ ಎಡಿಟ್ ಮಾಡೋದು, ತಮ್ನೇಲ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೆಲ್ಲ. ಇಲ್ಲಿ ಬಂದು ಬೀನ್ಸ್ ಸ್ವಲ್ಪ ಜಾಸ್ತಿ ಬಲ್ತೋಗಿರೋದು, ಹಣ್ಣಾಗಿರೋದೆಲ್ಲ ಬೀನ್ಸ್ ಇತ್ತು. ಇದನ್ನು ಬೀಜ ತೆಕ್ಕೊಂಡು ಒಣಗಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದನ್ನು ಪ್ಲ್ಯಾಂಟ್ ಮಾಡೋಕ್ಕೋಸ್ಕರ ನೋಡೋಣ, ಫ್ಯೂಚರಲ್ಲಿ ಪ್ಲ್ಯಾಂಟ್ಸ್ದು ಸಹ ಅಪ್ಡೇಟ್ ಕೊಡ್ತೀನಿ.